ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಟೈಮ್ ಬಂದು 9:30 ಆಗ್ತಾ ಇದೆ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಈಗ ಹಾಲು ಕುಡಿತಾ ಇದ್ದೀನಿ. ಸ್ವಲ್ಪ ಲೇಟೇ ಆಯ್ತು ಇವತ್ತು. ಅಂದರೆ ಹಾಲು ಕುಡಿಯೋದು ನಾನು ಯೂಶ್ವಲಿ ಇಷ್ಟೇ ಟೈಮ್ಗೆ, ಬಟ್ ಸಾನು ಹೋದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟಿದೆ. ಬ್ಯಾಕ್ ಪೇನು, ಕ್ರ್ಯಾಂಪ್ಸು. ಇವತ್ತು ವೆರಿ ಇಂಪಾರ್ಟೆಂಟ್ ಡೇ. ಫುಲ್ಲಿ ಎಕ್ಸೈಟೆಡ್. ಯಾಕೆ ಅಂದರೆ ನಾವಿವತ್ತು ಟ್ರಾವೆಲ್ ಮಾಡೋ ದಿನ. ನನ್ನ ಡ್ರೀಮ್ ವೆಕೇಷನ್ಗೆ. ದಿಸ್ ಈಸ್ ಒನ್ ಆಫ್ ಮೈ ಡ್ರೀಮ್. ನಾನು ಹೇಳ್ತಾ ಇದ್ದೆ ನೋಡಿ ನಿಮಗೆ, ನನ್ನ ಬಕೆಟ್ ಲೀಸ್ಟಲ್ಲಿ ತುಂಬ ಪ್ಲೇಸಸ್ ಇದೆ. ಅದರಲ್ಲಿ ಇದು ಒಂದು. ಇಷ್ಟು ದಿನದಲ್ಲಿ ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ನನಗೆ ತುಂಬಾ ಇಷ್ಟ. ನನಗೆ ಲಾಂಗ್ ಬ್ಯಾಕಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಮೇ ಬಿ ಸಾನು UKGಯಲ್ಲಿ ಇದ್ಲು ಅನಿಸುತ್ತೆ. ಆವಾಗಲಿಂದನೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೀರಿಯಸ್ನೆಸ್ಸೇ ಇರಲಿಲ್ಲ ನಮ್ಮ ರಾಜೇಶ್ ಅವ್ರಿಗೆ. ಈಗ ಲಾಸ್ಟ್ ಇಯರ್ ರಾಜೇಶ್ ಜೊತೆ ನಾನು ಹೋಗಲೇಬೇಕು ಇಲ್ಲಿಗೆ, ನೀವು ಏನಾದರೂ ಮಾಡಿ ಹುಡುಕಿ ಯಾವುದಿದೆಯೋ ನೋಡಿ ಅಂದ್ಬಿಟ್ಟು. ಸೊ ಲಾಸ್ಟ್ ಇಯರೆಲ್ಲ ಹುಡುಕಿ, ಲಾಸ್ಟ್ ಇಯರ್ ಟೈಮ್ ಆಗೋಗಿತ್ತು ನಾವು ಬುಕ್ ಮಾಡೋ ತನಕ. ಸೊ ದಟ್ ವಾಸ್ ನಾಟ್ ದ ರೈಟ್ ಟೈಮ್ ಅಂದ್ಬಿಟ್ಟು ಈ ವರ್ಷ ಜನವರಿಯಲ್ಲೇ ಬುಕ್ ಮಾಡಿರೋದು ಈ ಪ್ಲೇಸ್ಗೆ. ಜನವರಿಯಲ್ಲಿ ಬುಕ್ ಮಾಡಿದ್ವಿ, ಮೇಯಲ್ಲಿ ಹೋಗಬೇಕು ಅಂತ. ಏಪ್ರಿಲ್ ಮೇ ವೆಕೇಷನ್ ಟೈಮಲ್ಲಿ, ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಹೋಗಬೇಕು ಅಂಥೇಳಿ. ಏಪ್ರಿಲಲ್ಲಿ ಡೇಟ್ ಇದ್ದಿದ್ದು ಹಬ್ಬದ ದಿನ. ಸೊ ಹಬ್ಬದ ದಿನ ಹೋಗೋದು ಚೆನ್ನಾಗಿರಲ್ಲ, ಬೇಡ ಅಂದ್ಬಿಟ್ಟು ಹಬ್ಬನ ನಾವು ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ಗೆ ಹೋಗೋಣ ಅಂದ್ಬಿಟ್ಟು ಮೇಯಲ್ಲಿ ಬುಕ್ ಮಾಡಿದ್ವಿ. ಮೇಯಲ್ಲಿ ಬುಕ್ ಮಾಡಿದ್ಮೇಲೆ ಅದು ಮತ್ತೆ ತುಂಬ ರಾಮಾಯಣ ಆಯಿತು. ಅದೆಲ್ಲ ಇವತ್ತು ಬೇಡ ಬಿಡಿ, ಮುಂದೆ ಯಾವತ್ತಾದರೂ ಹೇಳೋಣ. ಸೊ ಈಗ ಫೈನಲಿ ದ ಡೇ ಹ್ಯಾಸ್ ಕಮ್. ಇವತ್ತು ನಾವು ರಾತ್ರಿ ಟ್ರಾವೆಲ್ ಮಾಡಬೇಕು. ಇನ್ನು ಒಂದು ಏನಪ್ಪ ಅಂದರೆ, ನಾನು ಇಷ್ಟೊಂದು ಎಕ್ಸೈಟೆಡ್ ಆಗಿದ್ದೀನಿ. ಎಷ್ಟು ದಿನದಿಂದ ಈ ವೆಕೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ, ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಆದರೆ ನಂದಿನ್ನ ಬ್ಯಾಕ್ ಪ್ಯಾಕ್ ಆಗಿಲ್ಲ, ನಂದು ಆಗಿಲ್ಲ, ಸಾನದು ಆಗಿಲ್ಲ. ಏನಪ್ಪ ಕಾನ್ಫಿಡೆನ್ಸ್ ಅಂದರೆ, ಎಲ್ಲನೂ ಹೊಸ ಬಟ್ಟೆ ಶಾಪಿಂಗ್ ಮಾಡಿರೋದಲ್ವ, ಆಲ್ಮೋಸ್ಟ್ ಡಿಸೈಡ್ ಆಗಿದೆ. ಅದನ್ನೆಲ್ಲ ನಾನು ಎತ್ತು ಹಾಕ್ಕೊಳ್ಬೇಕು. ಅದ್ರ ಜೊತೆ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಲೈಕ್ ಟವಲ್ಸು ಅದು ಇದು ಎಲ್ಲ ಇರುತ್ತೆ, ಅಷ್ಟನ್ನು ಹಾಕ್ಕೊಳ್ಬೇಕು ಅಷ್ಟೇ. ಹಂಗೆ ಅಂದ್ಕೊಂಡೇನೆ ನೆನ್ನೆಯಿಂದನೂ ತಳ್ಳಿದ್ದೀನಿ. ಇವತ್ತು ನೋಡಿ, ಇವತ್ತೂ ಮಾಡಿಲ್ಲ. ಸೊ ಇವಾಗ ಎದ್ದಿದ್ದೀನಿ. ಅಯ್ಯೋ ಬೇಡಪ್ಪ, ಓವರ್ ಕಾನ್ಫಿಡೆನ್ಸ್ ಸರಿ ಇರಲ್ಲ, ಈಗ ಮಾಡಿಬಿಡೋಣ ಅಂಥೇಳಿ. ಸೊ ಈಗ ಹಾಲು ಕುಡಿದ್ಬಿಟ್ಟು ಬ್ಯಾಕ್ ಪ್ಯಾಕ್ ಶುರು ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಬಟ್ಟೆಗಳೆಲ್ಲನೂ ತೆಗೆದಿಟ್ಟಿದ್ದೀನಿ. ನಂದು ಜಾಸ್ತಿ ತೆಗೆದಿಟ್ಟಿದ್ದೀನಿ, ಸಾನುದು ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು. ಬಟ್ ನಂದು ಈ ಟೈಮ್ ಮಾತ್ರನೇ ಅಲ್ಲ, ನನಗೆ ಆನ್ಲೈನಲ್ಲಿ ಸಿಕ್ಕಿದ್ರು ಕೂಡ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಇದೆ. ಅದರಲ್ಲಿ ಈಗ ನಾನು ಫೈನಲ್ ಮಾಡಿ ಇದು ಬೇಡ ಅದು ಅಂತ ಹೇಳಿ ಎತ್ತಿ ನಾನು ಬ್ಯಾಗಿಗೆ ಹಾಕ್ಕೊಳ್ಬೇಕು. ನಾನು ತುಂಬಾ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿದೆ. ನಂಗೆ ಸಿಕ್ಕಿದಾಗ ನಾನು ತೊಗೊಂಡ್ಬಿಡ್ತೀನಿ. ಸಿಗಲಿಲ್ವಾ, ನನಗೆ ಇಷ್ಟ ಆಗಲಿಲ್ವಾ, ನನಗೆ ಬೇಕು ಅಂದರೂ ಕೂಡ ನಾನು ತೊಗೊಳೋದಿಲ್ಲ. ನೆಸಸರಿ ಇದ್ದರೂ ಕೂಡ ನಾನು ತೊಗೊಳೋದಿಲ್ಲ. ನಂಗೆ ತುಂಬ ಇಷ್ಟ ಆಗಬೇಕು ಅದು. ನಾವು ಹುಡುಕೊಂಡು ಹೋದಾಗ ಎಸ್ಪೆಷಲಿ ನನಗೆ ಸಿಗೋದೇ ಇಲ್ಲ. ನಾನು ಎಷ್ಟೋ ಸರಿ ವಾಪಸ್ ಬಂದುಬಿಟ್ಟಿರ್ತೀನಿ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೆ ರಾಜೇಶು ತಿಳ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿ. ಅದಕ್ಕೆ ನಿನ್ಗೆ ಇಷ್ಟ ಆಯಿತಾ ತೊಗೊಂಡ್ಬಿಡು, ನಿನ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀನು ತೊಗೊಳೋದೇ ಇಲ್ಲ, ನಿನ್ಗೆ ಇಷ್ಟ ಆಯಿತು ಅಂದರೆ ಪರವಾಗಿಲ್ಲ 4 ಜೊತೆ ತೊಗೊಂಡು ಇಟ್ಕೊಂಡ್ಬಿಡು ಅಂತ ಹೇಳ್ತಾರೆ. ಇಷ್ಟೊತ್ತು ಬಟ್ಟೆ ಎಲ್ಲ ತೆಗೆದಿಟ್ಟಿದ್ನ, ಈಗ ಅದನ್ನು ಬ್ಯಾಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಗಲ್ಲಿ ಹಾಕೊಳ್ಳೋದೇನು ಜಾಸ್ತಿ ಟೈಮ್ ಹಿಡ್ಸೋದಿಲ್ಲ. ಆ್ಯಂಡ್ ಏನು ಮಾಡಿದ್ದೆ, ಕೇರಳಾಗೂ ಹೋಗಿದ್ವಿ ಅಲ್ವಾ, ಇದೇ ಸೂಟ್ಕೇಸ್ ತೊಗೊಂಡೋಗಿದ್ದು. ಆಮೇಲೆ ಅಲ್ಲಿಗೆ ಏನೇನು ತೊಗೊಂಡೋಗಿದ್ವೋ ಕಾಮನ್ ಥಿಂಗ್ಸ್ ನಾವು ನೆಕ್ಸ್ಟ್ ಟ್ರಿಪ್ಗೂ ಬೇಕು ಅನ್ನೋ ಥರದ್ದು ಒಳಗಡೆ ಹಾಕಿಟ್ಬಿಟ್ಟಿದ್ದೆ. ಲೈಕ್ ಲ್ಯಾಪ್ಟಾಪ್ ಬ್ಯಾಗು, ಆಮೇಲೆ ಅದು ಕ್ಯಾರಿ ಬ್ಯಾಗು, ನಂದು ಗಾಗಲ್ಸು, ಸಾನುದ್ ಗಾಗಲ್ಸು, ನಂದು ಸನ್ಗ್ಲಾಸಸ್ಸು, ಸಾನುದು ಸನ್ಗ್ಲಾಸಸ್ಸು, ಎಕ್ಸ್ಟ್ರಾ ಕವರ್ಸು, ಮೆಡಿಸಿನ್ಸು, ಟಾಯ್ಲೆಟರಿ ಐಟಮ್ಸು ಎಲ್ಲನೂ ಹಾಗೆ ಇಟ್ಟಿದ್ದೆ ನಾನು. ಅಂದರೆ ಹುಷಾರು ತಪ್ಪಾಗಬೇಕಿದ್ರೆ ಇಲ್ಲಿಂದ ಎತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೆಡಿಸಿನ್ ಕೂಡ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದೆಲ್ಲ ಈ ಸಾರಿ ಕೆಲಸ ಇಲ್ಲ ನನಗೆ, ಅದನ್ನು ಸಾರ್ಟ್ ಔಟ್ ಮಾಡಿ ಹಾಕ್ಕೊಳ್ಬೇಕು ಅಂತ. ನಂದು ಸ್ಕಿನ್ ಕೇರ್ ಐಟಮ್ಸ್ ಮಾತ್ರನೇ ಎತ್ಕೊಂಡು ಮೇಕಪ್ ಐಟಮ್ಸ್ ಎಲ್ಲನೂ ಕೂಡ ಹಾಗೇ ಕಿಟ್ಟಲ್ಲಿ ಇಟ್ಬಿಟ್ಟಿದ್ದೆ. ಮೇಕಪ್ ನಾನೇನು ಎಲ್ಲೂ ಹೋಗಬೇಕಾದ್ರೆ ತಾನೇ ಮಾಡ್ಕೊಳ್ಳೋದು. ನನ್ನ ಹತ್ರ 2 ಇರುತ್ತೆ.
ಅದು ಬಿಟ್ಟರೆ ಇದನ್ನು ಯೂಸ್ ಮಾಡ್ಬೋದು ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅಷ್ಟೊಂದೆಲ್ಲ ಜಾಸ್ತಿ ಏನೂ ಕೆಲಸ ಇರಲಿಲ್ಲ. ಆ ಕಾನ್ಫಿಡೆನ್ಸು, ಆ ಓವರ್ ಕಾನ್ಫಿಡೆನ್ಸಲ್ಲೇ ನಾನು ಕೂಡ ಹಾಕ್ಕೋಬೋದು ಅಂದ್ಕೊಂಡು ಇವತ್ತು ಟ್ರಾವೆಲ್ ಮಾಡೋ ದಿನ ಇವತ್ತು ನಾನು ಪ್ಯಾಕಿಂಗ್ ಮಾಡ್ಕೊಳ್ತಾ ಇರೋದು. ನನ್ನ ಹಿಸ್ಟ್ರಿಯಲ್ಲೇ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಟ್ರಾವೆಲ್ ಡೇ ಪ್ಯಾಕಿಂಗ್ ಮಾಡ್ಕೊಳ್ತಾ ಇರೋದು. ಎನಿವೇಸ್ ಎಲ್ಲನೂ ಈಸಿ ಇತ್ತಲ್ಲ ಅಂತ ನಾನು ಸುಮ್ಮನಿದ್ದೆ. ಆಯಿತು ನೋಡಿ, ಇಷ್ಟೇ. ನಾನು ಒಂದು 2-3 ಡ್ರೆಸ್ಸಸ್ಸು ಒಂದೊಂದು ದಿನಕ್ಕೆ ಇದು ಅಂತ ಹೇಳಿಬಿಟ್ಟು ಸಾನು ಜೊತೆನೂ ನಾನು ಟ್ವಿನ್ನಿಂಗ್ ಮಾಡಬೇಕಲ್ಲ, ಸೊ ಎಲ್ಲನೂ ಡಿಸೈಡ್ ಮಾಡಿ ಜಾಸ್ತಿ ಅಂತ ತೊಗೊಂಡಿನ ಒಂದು 2 ಡ್ರೆಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಸ್ಕೂಲ್ಗೆ ಹೋಗಿ ಬಂದಮೇಲೆ ಇವತ್ತು ಅಬ್ಯಾಕಸ್ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ವಿ, ಅವಳ ಬ್ಯಾಡ್ಮಿಂಟನ್ ಕ್ಲಾಸ್ನ ಪ್ರೀಪೋನ್ ಮಾಡಿಕೊಂಡು ಬೇಗ ಹೋಗಿ ಬಂದುಬಿಡು, ಆಮೇಲೆ ನಾವು ಬಂದ ತಕ್ಷಣವೇ ನೀನು ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಆ ಗ್ಯಾಪಲ್ಲಿ ನಾವು ರೆಡಿಯಾಗಿ ಹೊರಡಬೇಕು ಅಂತ ಹೇಳಿಬಿಟ್ಟು ಬೇಗನೆ ಕಳಿಸ್ತಾ ಇದ್ದೀನಿ. ಕಳಿಸೋ ಮುಂಚೆ ಸ್ಕೂಲಿಂದ ಬಂದ ಮೇಲೆ ಊಟ ಆದಮೇಲೆ ಪ್ಯಾಕಿಂಗ್ ಮಾಡಿಬಿಡು ಅಂದರೆ ನಾನೇ ಮಾಡ್ಬೋದಿತ್ತು ಎಲ್ಲನೂ, ಬಟ್ ಅವಳಿಗೂ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಅಂದರೆ ಹೋಗಿದ್ದ ಕಡೆಯೂ ನಾನು ಇಟ್ಟಿರೋದನ್ನು ನಾನೇ ತೆಗೆದುಕೊಡ್ಬೇಕಾಗುತ್ತೆ. ಅವಳು ಇಟ್ಟಿದ್ರೆ ನೀನೇ ಅಲ್ವಾ ಇಟ್ಟಿದ್ದು, ಎಲ್ಲಿಟ್ಟಿದ್ಯಾ ನೀನೇ ನೋಡು ಅಂತ ಹೇಳಿದಾಗ ಅವಳಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಹಾಗಾಗಿ ನೀನೇ ಮಾಡ್ಕೊಳ್ಳಮ್ಮ, ಎಲ್ಲೆಲ್ಲಿ ಏನೇನು ಇಟ್ಟಿದ್ಯಾ ಸರಿಯಾಗಿ ನೋಡ್ಕೊಂಡಿರು ಅಂತ ಹೇಳಿಬಿಟ್ಟು ಅವಳಿಗೆ ಬಿಟ್ಟಿದ್ದೆ. ಆಕ್ಸೆಸರೀಸ್ ಎಲ್ಲ ಅವಳೇ ಮಾಡಿಕೊಂಡು, ಬಟ್ಟೆಗಳು ಮಾತ್ರನೇ ಇದು ಅಂತ ನಾನು ತೆಗೆದಿಟ್ಟಿದ್ದೆ. ಸಾನುಗೆ ಒಂದು 4 ಜೊತೆ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಜಾನು, ನೀವು ಶೂಸ್ ಹಾಕ್ಕೊಂಡಿಲ್ಲ ಅನಿಸುತ್ತೆ. ಸೊ ರೆಡಿ ಟು ಲೀವ್ ಸ್ನೇಹಿತರೆ. ಲಗೇಜ್ 2ರಲ್ಲಿ ಹಾಕಿದ್ದೀವಿ. ಶೂಸ್ ಬ್ಯಾಗ್ ಒಂದು ಹೊರಗಡೆ ಇದೆ. ನಮ್ಮ ಲ್ಯಾಪ್ಟಾಪ್ ಬ್ಯಾಗ್ ರಾಜೇಶ್ ಇಟ್ಕೊಂಡಿದ್ದಾರೆ. ಸೊ ಲೀವಿಂಗ್ ನಾವು. ಸ್ನೇಹಿತರೆ, ನಾವೀಗ ಇದ್ದೀವಿ ಯಶವಂತಪುರಲ್ಲಿ. 8:45 ಹೊರಡುತ್ತೆ. ಈ ಟ್ರೈನ್ ಹೆಸರು ಎರ್ನಾಕುಲಂ ಎಕ್ಸ್ಪ್ರೆಸ್, ಗರೀಬ್ ರಥ್, ಯಶವಂತಪುರ ಟು ಕೋಚುವೇಲಿ ಅಂತೆ ಗರೀಬ್ ರಥ್ ಅಂತ ಇದಕ್ಕೆ ಹೆಸರು. ಸೊ ಇದರಲ್ಲಿ ನಾವು AC ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಈಗ ಕೊಚ್ಚಿನ್ಗೆ ಹೋಗಬೇಕು. ನೈಟ್ ಜರ್ನಿ ಮಾಡ್ತಾ ಇದ್ದೀವಿ. ಈಗ 8:45 ಹತ್ತಿದ್ರೆ ನಾಳೆ ಅರೌಂಡ್ 8ಗೆ ಹೋಗುತ್ತಂತೆ. ಟ್ರೈನ್ ಈಗ ಕರೆಕ್ಟಾಗಿ 8:45ಗೆ ಹೊರಟ ತಕ್ಷಣವೇ ನಾವು ಕೂಡ ಸೆಟ್ಲಾಗಿ ನಮ್ಮ ಲಗೇಜಸ್ ಎಲ್ಲ ಇಟ್ಟು, ಇನ್ನು ಸೀಟ್ಗಳು ಖಾಲಿ ಇತ್ತು. ಅದಕ್ಕೆ ಯಾರಾದರೂ ಬರೋ ಮುಂಚೆನೇ ಊಟ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಊಟ ಶುರು ಮಾಡ್ತಾ ಇದ್ದೀವಿ. ಸೊ ಇವತ್ತು ಮನೆಯಿಂದಾನೇ ಅಡುಗೆ ಮಾಡಿ ತಂದಿದ್ದೀನಿ, ಯಾಕಂದರೆ 1 ವಾರ ನಾವು ಹೊರಗಡೆನೇ ಊಟ ಮಾಡೋದಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾವು ಈಗ ಟ್ರೈನಲ್ಲಿದ್ದೀವಿ. 7:15 ಆಗಿದೆ. ಎಲ್ಲರೂ ಎದ್ದಿದ್ದಾರೆ. ಆಮೇಲೆ ಮೊಬೈಲ್ ಸಿಕ್ತಾ? ನಾನು 7-8 ಟೈಮ್ಸ್ ಎದ್ದಿದ್ದೀನಿ. ಯಾಕೆ? ಎಕ್ಸೈಟೆಡ್ ಫಾರ್ ವಾಟ್? ಈಗ ಅನಿಸ್ತಾ ನಿನಗೆ? ಐ ಡೋಂಟ್ ನೋ. ಓಕೆ, ಈಗ ನೋಡಿ ಸೆಕೆಂಡ್ ಟೈಮ್ ನಾವು ಕೇಳಕ್ಕೆ ಬರೋ ಥರ ಆಯಿತು. ಐಸ್ ಕ್ರೀಮ್ ತಿನ್ನೋ ನಾವು ಅಲ್ಲಿಗೆ ಹೋಗೋದಿಲ್ಲ. ನೋಡಿದ್ರೆ ಬರೀ ನೀರೇ ಅನ್ನಿಸ್ತಾ ಇದೆ. ಇವತ್ತು ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಕಾಫಿ ತೊಗೊಂಡಿರೋದು. ನನಗೂ ಸಾನುಗಾಗುತ್ತೆ ಅಂತ ನೋಡಿದ್ರೆ ಬರೀ ತೆಳ್ಳನೇ ಇದೆ. ಬಿಸಿ ನೀರು ಕುಡಿತಾ ಇದ್ದೀನಿ ಅನ್ನಿಸ್ತಾ ಇದೆ. ಓಕೆ, ಬಾಯ್ ಬಾಯ್. ಹ್ಯಾವ್ ಅ ಹ್ಯಾಪಿ ಜರ್ನಿ ಟು ಅನದರ್. Sanu, it's drizzling. ಏನಿದು ದೋಸೆ ಹಿಂಗೆ ಬಂದಿದೆ?
ಯಾವುದು ಇಲಿ ಮರಿ ತಿಂದಿರೋ ಥರ. ಏನು ಸೋನಾ ಹಿಂಗೆ ಕೊಟ್ರಾ? ಗೊತ್ತಿಲ್ಲ. ಅವ್ರು ಕರ್ಬಿಟ್ಟು ಕೇಳೋಣ ಯಾವ ಇಲಿ ಮರಿ ತಿಂದಿರೋದು ಅಂತ. ಓ ಈ ಇಲಿ ಮರಿ ಸ್ನೇಹಿತರೆ, ನಾವು ಇಲ್ಲಿ ಟ್ರೈನಲ್ಲಿ ಇಳಿದ್ವಾ. ಇಳಿದ ತಕ್ಷಣವೇ ನಮ್ಮದು ಟ್ರೈನು ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದು. ನಾವೀಗ ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀವಿ. ಬಂದು ಇಲ್ಲೇ ಹೋಟೆಲ್ ಸಿಕ್ತು. ಬೇಗ ಎಚ್ಚರ ಆಗಿತ್ತಲ್ಲ, ಸಾನು ಹೊಟ್ಟೆ ಹಸಿವು ಅಂತು. ಸೊ ಇಲ್ಲೇ ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ಮಾಡಿ ನಮ್ಮ ನೆಕ್ಸ್ಟ್ ಬೋರ್ಡಿಂಗ್ ಇರೋದು 12 o'clockಗೆ. ಸೊ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಸಾಕು. ಅಲ್ಲಿ ತನಕ ಏನು ಮಾಡೋಣ, ಇಲ್ಲೇ ವೆಯ್ಟಿಂಗ್ ರೂಮ್ಸ್ ಇರುತ್ತಲ್ವಾ, ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ. ಸದ್ಯಕ್ಕೀಗ ತಿಂಡಿ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ನಾವು 2ನೇ ಸಾರಿ ಕೇರಳಕ್ಕೆ ಬರ್ತಾ ಇರೋದು ಈ ಇಯರಲ್ಲಿ. ಲಾಸ್ಟ್ ಟೈಮ್ ಹೋಗಿದ್ದು ಕ್ಯಾಲಿಕಟ್ಗೆ. ಈ ಸಾರಿ ಇದು ಯಾವುದಾದ್ರು ಎರ್ನಾಕುಲಂ ಕೊಚ್ಚಿನೇನಾ ಇದು? ಕೊಚ್ಚಿ. ಓಕೆ. ಸೊ ಈ ಸಾರಿ ನಾವು ಎಲ್ಲೂ ಸುತ್ತಾಡೋದಕ್ಕೆ ಹೋಗ್ತಾ ಇಲ್ಲ. ಜಸ್ಟ್ 1-2 hour ಏನೋ ಇತ್ತು, ಅದನ್ನು ನಾವು ಇಲ್ಲೇ ಕುತ್ಕೊಂಡು ಸ್ಪೆಂಡ್ ಮಾಡಿದ್ವಿ. 9:30 ಆಯಿತು ನಮ್ಮದು ತಿಂಡಿ ತಿಂದಿದ್ದು. 10:30 11:30 ಏನೋ ಇಲ್ಲ, 11 ಗಂಟೆ. ಸೊ 1.5 ಗಂಟೆ ಟೈಮ್ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಈಗ ನಾವು ಹೊರಡ್ತಾ ಇದ್ದೀವಿ ಕೊಚ್ಚಿನ್ ಪೋರ್ಟ್ ಹತ್ರ. ಸೊ ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ನಾವು ಬೋರ್ಡ್ ಮಾಡ್ತೀವಿ. ಸೊ ಕೊಚ್ಚಿನಲ್ಲಿ ಯಾವುದ್ರಲ್ಲಿ ಬೋರ್ಡ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅದೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಬೇಕು. ಸೊ ಇವತ್ತಿಗೆ ಈಗ ನಡೀರಿ, ಇಲ್ಲಿಂದ ಕೊಚ್ಚಿಗೆ ಯಾವ ಥರ ಹೋಗ್ತೀವಿ, ಯಾವ ವೇಯಲ್ಲಿ, ವೇ ಆಫ್ ಟ್ರಾನ್ಸ್ಪೋರ್ಟ್. ನಮ್ಮ ಟೈಮ್ ಪಾಸ್ ತೋರ್ಸಪ್ಪ. ನಮ್ಮ ಸಾನಿಗೆ ಬೇಜಾರು, ಎಲ್ಲೋದ್ರೂ ಎಷ್ಟೊತ್ತು ಬೇಡ. ಯಾಕೆ ನಾವು ಯಾಕೆ ಇಲ್ಲಿ ಕೂತಿದ್ದೀವಿ, ನಾವು ಯಾಕೆ ರೂಮ್ಗೆ ಹೋಗ್ತಿಲ್ಲ, ನಾವು ಯಾಕೆ ಪೋರ್ಟ್ಗೆ ಹೋಗ್ತಿಲ್ಲ, ಎಷ್ಟು ಕ್ವೆಶನ್ಸು ಗೊತ್ತಾ. ಬೈಸ್ಕೊಂಡ್ಲು ನನ್ನ ಹತ್ರನೂ ಡ್ಯಾಡ ಹತ್ರನೂ. ಅವ್ರ ಜೊತೆ ಮಾತಾಡ್ತಾ ಇರಬೇಕು, ಆಟಾಡ್ತಾ ಇರಬೇಕು. ಇಲ್ಲ ಅಂದರೆ ಬೋರ್ ಅಂತಿರ್ತಾಳೆ. ಎಲ್ಲಿಂದ ನಾನು ಟೈಮ್ ಕೇಳ್ತೀನಿ, ನಂಗೆ ಗೊತ್ತಾಗ್ದೇನೆ ಎಲ್ಲಿಂದ ಹೇಳ್ತಾಳ್ಕೋಣ. ಎಲ್ಲಿಂದ ಹೇಳ್ತಾವಳೆ ಹೇಳುತ್ತೇನೆ. ಸಾನುಗೆ 6 ಸೆನ್ಸ್ ಇದೆ ಅಂತ ಕರೆಕ್ಟ್ ಟೈಮ್ ಹೇಳ್ತಾ ಇದ್ದಾಳೆ. ಮೊಬೈಲ್ ನಮ್ಮ ಹತ್ರ ಇದೆ, ಅವಳ ಹತ್ರ ಇಲ್ಲ. ಆದ್ರೆ ಹೆಂಗೆ ಹೇಳ್ತಾಳೆ ನಿಮ್ಗೆ ಆಮೇಲೆ ನಾನು ಕೇಳ್ಬಿಟ್ಟು ಸಾನುಗೆ ಹೇಳ್ತೀನಿ. ಗೊತ್ತಾಗ್ತಾ ಇದೆ ಅಂತ ಕೇಳೋಣ. ಫಾಲೋ ಅಲ್ಲಿ ಬ್ಲಿಂಕ್ ಆಗ್ತಿದೆ ಅಲ್ವಾ ಕ್ಯಾಮ್ರಾದಲ್ಲಿ, ಹಾಗೆ ಕಾಣೋದು. ಬಟ್ ಅಲ್ಲಿ ಟೈಮ್ ತೋರಿಸ್ತಾ ಇದೆ. ಒಳಗಡೆ ಕಾಣಿಸ್ತಾ ಇರಲಿಲ್ಲ. ಚಲೋ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಇದೆ. ಇಲ್ಲೇ ಇಟ್ಟಿರು, ಅಲ್ಲಿ ನೋಡೋಣ. ಸೊ ಇದು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಈಗ ಸ್ನೇಹಿತರೆ, ನಾವು ಆಟೋಗೆ ಅಲ್ಲಿ ಬಂದ್ವಾ, ಪ್ರೀಪೇಯ್ಡ್ ಆಟೋಲಿ ನಮ್ಮ ಡೆಸ್ಟಿನೇಷನ್ ತೋರಿಸ್ತಾನೆ ಇಲ್ವಂತೆ. ಅದಕ್ಕೆ ಅವ್ರು ಬುಕ್ ಮಾಡ್ಕೊಳಕ್ಕಾಗೋದಿಲ್ಲ ಅಂದರು. ಸರಿ, ಹೊರಗಡೆ ಬಂದು ಇಲ್ಲಿ ಆಟೋಗಳು ನಿಂತಿರುತ್ತಲ್ಲ, ಅಲ್ಲಿ ನೋಡೋಣ ಅಂತ ನಿಂತಿದ್ದೀವಿ. ಓಲಾಲ್ಲಿ ಬುಕ್ ಮಾಡಿದ್ವಿ, ಇಲ್ಲೂ ಕೂಡ ಅವ್ರು ಬರೋಲ್ಲ ಅಂದರು. ಓಲಾದಲ್ಲಿ ಬುಕ್ ಮಾಡಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಟ್ಯಾಕ್ಸಿ ಆ್ಯಂಡ್ ಆಟೋ ಎಲ್ಲ ರೈಲ್ವೆ ಸ್ಟೇಷನ್ ಹತ್ರ ಬರೋಂಗಿಲ್ಲ, ಅಲ್ಲಿಗೆ ಬಂದರೆ ಪ್ರೀಪೇಯ್ಡ್ ಆಟೋಗೆ ಹೋಗಬೇಕಾಗತ್ತೆ. ಅದಕ್ಕೆ ನೀವು ಸ್ವಲ್ಪ ದೂರ ಬನ್ನಿ ಅಂತ. ಅಲ್ಲಿ ರೈಲ್ವೆ ಸ್ಟೇಷನ್ ಇರೋದು. ಸೊ ಅದು ರೈಲ್ವೆ ಸ್ಟೇಷನ್ನು. ಸೊ ಈಗ ನಾವು ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ. ಆಟೋ ಹೇಳಿದ್ನಲ್ಲ, ಸ್ವಲ್ಪ ದೂರ ಬಂದ ಮೇಲೆ ಅಲ್ಲಿ ಅವ್ರು ಬಂದು ಪಿಕಪ್ ಮಾಡಿದ್ರು. ಕೊಚ್ಚಿನ್ಗೆ ನಾವು ಬಂದಿರೋ ಕಾರಣನೇ ಇಲ್ಲಿ ಪೋರ್ಟ್ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಆಗಲೇ ಸಮುದ್ರ ಕಾಣ್ತಾ ಇದೆ. ಈ ಸೈಡಲ್ಲಿ ನೀವು ನೋಡ್ಬೋದು ಡಿಫೆನ್ಸ್ ಶಿಪ್ಸ್ ಎಲ್ಲ ನಿಂತಿದೆ. ಇದೆಲ್ಲನೂ ಕೂಡ ನೇವಿ ಅವ್ರದ್ದು. ಆ್ಯಂಡ್ ಈ ಸೈಡ್ಗೆ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ, ಅಂದರೆ ಫುಲ್ ಖಾಲಿ ಇತ್ತು. ಮೇ ಬಿ ಇದು ರೆಸ್ಟ್ರಿಕ್ಟೆಡ್ ಏರಿಯಾ ಅನಿಸುತ್ತೆ ಈ ಸೈಡ್ದು. ಈ ಸೈಡು ನಾವು ಕಾಮನ್ ಪೀಪಲ್ಸ್ ಯೂಸ್ ಮಾಡ್ಬೋದು ಅನಿಸುತ್ತೆ. ಈಗ ಇದ್ದೀವಿ ಕೊಚ್ಚಿನ್ ಪೋರ್ಟ್ ಅಥಾರಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಫುಲ್ ಹ್ಯಾಪಿ ಫೇಸಸ್ ನೋಡಪ್ಪು.
ಇದಕ್ಕೆ ಎಷ್ಟು ವರ್ಷದಿಂದ ಕಾದಿರೋದು. ಸಾನು ಎಕ್ಸೈಟ್ಮೆಂಟ್ ನೋಡಿ. ಸೊ ಸೇಮ್ ಎಕ್ಸೈಟ್ಮೆಂಟ್ ನನಗೂ ಆಗ್ತಾ ಇರೋದು, ಬಟ್ ನಾನು ಡ್ಯಾನ್ಸ್ ಮಾಡ್ತಿಲ್ಲ ಅಷ್ಟೇ. ಸ್ನೇಹಿತರೆ, ಇಲ್ಲಿಗೆ ಬಂದಿದ್ದೀವಿ. ಈಗ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾವು ಒಳಗಡೆ ಹೋದ್ಮೇಲೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ನಮ್ಮ ವೆಕೇಷನ್ ನೆಕ್ಸ್ಟ್ ವ್ಲಾಗಿಂದ ಶುರು ಆಗೋದ್ರಲ್ಲಿದೆ.